ಜೈ ಹಿಂದ್. ಎಲ್ಲ ನನ್ನ ಭಾವಿ ಸೈನಿಕರಿಗೆ ಏನಪ್ಪ ಅಂತಂದ್ರೆ ಅಗ್ನಿವೀರ ಇಂಡಿಯನ್ ಆರ್ಮಿ ಅಗ್ನಿವೀರದಲ್ಲಿ ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀರಿ. ಇಂಡಿಯನ್ ಆರ್ಮಿಯಲ್ಲಿ ಅಪ್ಲಿಕೇಶನನ್ನು ಈಗಾಗಲೇ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಾಕಷ್ಟು ಜನ ಹಾಕಿದ್ದೀರಿ, ಇನ್ನೂ ಹಾಕ್ತಾ ಇದ್ದೀರಿ. ಯಾರಾದರೂ ಇನ್ನೂ ಹಾಕಿರಲಿಲ್ಲಪ್ಪ ಅಂತಂದ್ರೆ ಟೈಮ್ ಇನ್ನೇನು ಬಹಳ ಇದೆ ಕರೆ, ಬಟ್ ಸರ್ವರ್ ಬ್ಯುಸಿ ಆಗುತ್ತೆ. ಇನ್ನೂ ಯಾರಾದರೂ ಹಾಕಿರಲಿಲ್ಲ ಅಂದ್ಕೊಂಡಿದ್ರೆ ಪ್ಲೀಸ್ ಈಗಾಗಲೇ ಹೋಗ್ರಿ. 1 ಡೇ ವೇಸ್ಟ್ ಆದರೂ ಪರವಾಗಿಲ್ಲ, ಏನೋ ಕೆಲಸ ಇದ್ರೂ ಬಿಟ್ಟ ನಿಮ್ಮ ಅಪ್ಲಿಕೇಶನನ್ನು ಹಾಕ್ಕೊಳ್ರಿ. ಆ ಮಾಹಿತಿಯನ್ನು ಏನೇನಾದರೂ ನೀವು ತಪ್ಪನ್ನು ಮಾಡಿದರೆ, ಎಷ್ಟು ಜನ ಕಾಲ್ ಮಾಡಿದ್ರಿ, ಮೆಸೇಜನ್ನು ಮಾಡ್ತಾಯಿದ್ರಿ, ನೀವು ಏನೇನು ತಪ್ಪನ್ನು ಮಾಡಿದ್ರಿ ಅಂತ ಹೇಳಿಸಿಂದ ಆ ವಿಡಿಯೋನ ಕ್ಲಿಯರ್ ಮಾಡೋದಕ್ಕೆ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಏನೇನಪ್ಪ ಅಂತಂದ್ರೆ, ನೀವು ಏನಾದರೂ ಅಪ್ಲಿಕೇಶನಲ್ಲಿ ತಪ್ಪನ್ನು ಮಾಡಿದರೆ, ಸಾರಿ ಅಪ್ಲಿಕೇಶನನ್ನು ಹಾಕಿದಿರಿ, ಹಾಕಿ ಕೇಸಿಂದ ಜಿಮೇಲನ್ನು ಕಳ್ಕೊಂಡಿದ್ದೀರಿ, ಅಪ್ಲಿಕೇಶನ್ ಫಾರ್ಮನ್ನು ಕಳ್ಕೊಂಡಿದ್ದೀರಿ, ಮೊಬೈಲ್ ನಂಬರನ್ನು ಕಳ್ಕೊಂಡಿದ್ದೀರಿ, ಅವರೆಲ್ಲ ಏನೇನೆಲ್ಲ ತೊಂದರೆಗಳಾಗ್ತಾ ಇದ್ದಾವೆ ಅಷ್ಟೆಲ್ಲ ನೀವು ಕಾಲನ್ನು ಮಾಡ್ತಾಯಿದ್ರಿ. ಆ ಮಾಹಿತಿನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಎಷ್ಟೋ ಜನ ನಿಮ್ಮದು ಅಕೌಂಟನ್ನು ಲಾಕ್ ಮಾಡಿದ್ದೀರಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮೊಬೈಲ್ನಲ್ಲಿ ಟ್ರ್ಯಾಕ್ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಹೇಳ್ತಾ ಇರೋದು, ಪ್ಲೀಸ್ ಆ ತಪ್ಪನ್ನು ಮಾಡೋಕೆ ಹೋಗಬೇಡ್ರಿ. ನಿಮ್ಗೆ ಪರ್ಫೆಕ್ಟ್ ಇದೆ ಯಾವ ಮೊಬೈಲಲ್ಲಿ ಹಾಕೋಕ್ಕೆ ಹಾಕ್ಕೊಳ್ರಿ. ಮೊಬೈಲಲ್ಲಿ ಯಾವ ಥರ ಹಾಕ್ತಾ ಇದ್ದೀರಪ್ಪ ಅಂತಂದ್ರೆ, ಡೈರೆಕ್ಟ್ ಆದಂಥ ಮೊಬೈಲ್ನಲ್ಲಿ ಫೋಟೋ ಹೊಡೆದಿರ್ತೀರಿ, ನೀವೇ ಆದಂಥ ಎಲ್ಲೋ ಸ್ಟೈಲ್ ಮೇಲೆ ಫೋಟೋ ತೊಗೊಂಡಿರ್ತೀರಿ. ಅದೇ ಫೋಟೋ ಕ್ರಾಪ್ ಮಾಡ್ಲಾರ್ದೇ ಏನೆಲ್ಲ ಡೈರೆಕ್ಟಾಗಿ ಅಪ್ಲೋಡನ್ನು ಮಾಡ್ತಾಯಿದ್ರಿ. ಮತ್ತು ಸಿಗ್ನೇಚರ್ ನೀವೇನು ಮಾಡ್ತಾಯಿದ್ರಪ್ಪ ಅಂದ್ರೆ, ಸಿಗ್ನೇಚರ್ ಯಾವುದೇ ಒಂದು ಗೆರೆ ಇದ್ದಂಥ ಪೇಪರ್ನಲ್ಲಿ ಸಿಗ್ನೇಚರನ್ನು ಮಾಡ್ಕಿಸಿಂದ, ಯಾವುದೇ ಒಂದು ಬ್ಲ್ಯಾಕ್ ಇರಲಿ ಬ್ಲೂ ಅಂದ್ರೆ ಆ ಇಂಕಲ್ಲಿ ನೀವು ಸಿಗ್ನೇಚರನ್ನು ಮಾಡ್ಕಿಸಿಂದ ಡೈರೆಕ್ಟಾಗಿ ಫೋಟೋವನ್ನು ಹೊಡೆದ ಅದನ್ನು ಅಪ್ಲೋಡನ್ನು ಮಾಡ್ತಾಯಿದ್ರಿ. ಆ ತಪ್ಪನ್ನು ಅಪ್ಲೋಡನ್ನು ಮಾಡೋಕೆ ಹೋಗ್ಬೇಡ್ರಿ. ಯಾಕೆಂದ್ರೆ ಅಪ್ಲಿಕೇಶನ್ ಯಾವ ಟೈಮ್ದಾಗ ರಿಜೆಕ್ಟ್ ಆಗುತ್ತೆ ಅಂತ ಹೇಳಿಸಿಂದ ಏನೂ ಹೇಳೋಕ್ಕಾಗ್ತಿರಲ್ಲ. ನೀವು ಯಾವುದೇ ಒಂದು ಈಗಂದ್ರೆ ಜಾಬ್ ನಿಮ್ಗೆ ವಾಪಸ್ ಹೊಳ್ಳಿ ಸಿಗಲ್ಲ. ಅದು ಈಗೇನು ಅಪ್ಲೈನ ಮಾಡಿರ್ತಿರಲ್ಲ ಅದು ನಿಮ್ಗೆ ಒಳ್ಳೆ ಅಪ್ಲಿಕೇಶನ್ ಹಾಕೋಕ್ಕೆ ಸಿಗಲ್ಲ. ವರ್ಷಕ್ಕೆ 2 ಸಾರಿ ಅಗ್ನಿವೀರ್ ರಿಕ್ರೂಟ್ಮೆಂಟನ್ನು ಕರಿತೀವಿ ಅಂತ ಹೇಳಿಸಿಂದ ಹೇಳಿದ್ರೆ ಅನೌನ್ಸ್ಮೆಂಟನ್ನು ಮಾಡಿದ್ರೆ ಗೌರ್ಮೆಂಟ್ ಅಂತ. ಅದು ಈಗ ನೋಡಿದ್ರಿ 1 ವರ್ಷಕ್ಕೆ ಒಂದೇ ರಿಕ್ರೂಟ್ಮೆಂಟನ್ನು ಮಾಡ್ತಾ ಇದ್ದಾರೆ. ಅಗ್ನಿವೀರದಲ್ಲಿ ನಡೀತಕ್ಕಂಥ ಇದು 2ನೇ ರಿಕ್ರೂಟ್ಮೆಂಟ್ ಆಗಿದೆ. ಎಷ್ಟಪ್ಪ ಅಂದ್ರೆ ಮೂರನೇ ರಿಕ್ರೂಟ್ಮೆಂಟ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಎಲ್ಲ ಬೆಳಗಾವಿ ಏಆರ್, ಬೆಂಗಳೂರು ಏಆರ್, ಮಂಗಳೂರು ಏಆರ್, ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ 3 ಏಆರ್ಗಳು. ಮತ್ತು ಮಹಿಳೆಯರಿಗೆ ಲೇಡೀಸ್ಗೆ ನೋಡ್ಕೊಡ್ರಿ, ವುಮನ್ ಮಿಲಿಟರಿ ಪೊಲೀಸ್ ಅಂತ ಹೇಳಿಸಿಂದ ಅವರಿಗೆ ಕೂಡ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಅದರದ ಎಲಿಜಿಬಿಲಿಟಿ ನಿಮ್ಗೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ಗೊತ್ತೈತೆ ಅನ್ಕೊಂತೀನಿ. ಎಲ್ಲರಿಗೂ ಕೂಡ ನಿಮ್ಗೆ ಅದ್ರ ಬಗ್ಗೆ ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ, ನೋಡ್ಕೊಂಡ್ರಿ ಸಾಕಷ್ಟು ಜನ. ಏನಪ್ಪ ಅಂದ್ರೆ, ನಿಮ್ಗೆ ಯಾರಾದರೂ ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ ನೋಡ್ಕೊಡ್ರಿ. ನೀವು ಹೋದ ಸಾರಿ ಅಪ್ಲಿಕೇಶನನ್ನು ಹಾಕಿದ್ರಿಪ್ಪ ಅಂದ್ರೆ ಅದರದ ಫಾರ್ಮನ್ನು ಕಳ್ಕೊಂಡಿದ್ರಿ. ಅದು ಜಿಮೇಲ್ ಆದರೂ ಗೊತ್ತಿದೆಯಾ ನಿಮ್ಗೆ? ಮೊಬೈಲನ್ನು ಹೊಸ ತೊಗೊಂಡ್ರೆ ಹೋಗ್ಬಿಡ್ರಿ. ಆ ಜಿಮೇಲ್ ಏನಾದರೂ ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ಅದನ್ನು ಫಾರ್ಗೆಟ್ ಪಾಸ್ವರ್ಡನ್ನು ನೀವಾಗೇ ಮಾಡೋಕೆ ಹೋಗ್ಬೇಡ್ರಿ. ಎಲ್ಲಿಯಾದರೂ ಒಂದು ಸೈಬರ್ ಸೆಂಟರ್ನಲ್ಲಿ ಹೋಗಿಸಿಂದ ಆ ಜಿಮೇಲನ್ನು ಹಾಕಿಸಿಂದ ಫಾರ್ಗೆಟ್ ಪಾಸ್ವರ್ಡನ್ನು ಮಾಡಿರಿ. ಫಾರ್ಗೆಟ್ ಪಾಸ್ವರ್ಡನ್ನು ಮಾಡಿದಾಗ ನಿಮ್ಮದೇ ಆದಂಥ ಜಿಮೇಲಿಗೆ ಒಂದು OTP ಬರ್ತದೆ. ನೀವು ಯಾವ ಮೊಬೈಲ್ನಾಗ ಅದು ಲಾಗಿನ್ ಇರೋದು ನೋಡ್ಕೊಡ್ರಿ, ಅದರಲ್ಲಿ OTP ಬರ್ತದೆ. ನೀವು ಅಗ್ನಿವೀರ ಅಪ್ಲಿಕೇಶನ್ ಹಾಕಿದ್ದನ್ನು ಪಾಸ್ವರ್ಡನ್ನು ಮರ್ತಿದ್ರೆ ಫಾರ್ಗೆಟ್ ಮಾಡಿಕೊಡ್ರಿ. ಫಾರ್ಗೆಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಜಿಮೇಲ್ಗೆ ಒಂದು ಪಾಸ್ವರ್ಡ್ ಬರ್ತದೆ. ಆ ಪಾಸ್ವರ್ಡನ್ನು ಹಾಕಿಸಿಂದ ನೀವು ಅಪ್ಲಿಕೇಶನನ್ನು ಹಾಕಬಹುದು. ನೀವೇನು ಮಾಡಾಕತ್ತೀರಪ್ಪ ಅಂತಂದ್ರೆ, ಡೈರೆಕ್ಟಾಗಿ ನ್ಯೂ ರಿಜಿಸ್ಟ್ರೇಷನಲ್ಲಿ ಹೋಗಿಸಿಂದ ಅಪ್ಲಿಕೇಶನನ್ನು ಹಾಕ್ತಾಯಿದ್ರಿ. ಅಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದ್ರೆ, ಆಲ್ರೆಡಿ ರಿಜಿಸ್ಟರ್ ಯುವರ್ ಫಾದರ್ ಮದರ್ ನೇಮ್ ಅಂತ ಹೇಳ್ತಾ ಇದೆ. ಅದಕ್ಕೋಸ್ಕರ ಫಾರ್ಗೆಟ್ ಮಾಡಿರಿ, ನಿಮ್ಮ ಪಾಸ್ವರ್ಡ್ ಬರ್ತದೆ. ಅದು ಏನಾದರೂ ಪಾಸ್ವರ್ಡ್ ಬರಲಿಲ್ಲಪ್ಪ ಅಂತಂದ್ರೆ ಒಳ್ಳೆ ಫಾರ್ಗೆಟನ್ನು ಮಾಡೋಕೆ ಹೋಗ್ಬೇಡ್ರಿ. ಒಳ್ಳೆ ಫಾರ್ಗೆಟ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮದು ಅಕೌಂಟ ಆಟೋಮೆಟಿಕಲಿ ಲಾಕ್ ಆಗಿಬಿಡ್ತದೆ. ಏನಾಗುತ್ತಪ್ಪ ಅಂದ್ರೆ ಆಟೋಮೆಟಿಕ್ಲಿ ನಿಮ್ಮ ಅಕೌಂಟ್ ಕೂಡ ಲಾಕ್ ಆಗುತ್ತೆ. ಲಾಕ್ ಆಯ್ತಪ್ಪ ಅಂತಂದ್ರೆ ಏನೂ ಮಾಡೋಕ್ಕಾಗಲ್ಲ. ನೀವು AR ಹೋಗಿ ಅದನ್ನೆಲ್ಲ ತೆಗೆಸುವಂಥ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಅಷ್ಟು ನೀವು ತಲೆಯನ್ನು ಓಡಿಸೋಕೆ ಹೋಗ್ಬೇಡ್ರಿ, ಲಾಕ್ ಮಾಡೋಕೆ ಹೋಗ್ಬೇಡ್ರಿ. ಸರ್ವರ್ ಇರಲಿಲ್ಲಪ್ಪ ಅಂದ್ರೆ OTP ಬರಲ್ಲ. ನೈಟ್ ಟ್ರೈ ಮಾಡಿರಿ, ನೈಟ್ ಕೂಡ ಬರ್ತಾ ಇರ್ತೈತಿ. ಸೊ ಡೇ ಟ್ರೈ ಮಾಡ್ತಾ ಇದ್ರಪ್ಪ ಅಂದ್ರೆ OTP ಬರೋದು ಕಷ್ಟ ಇರ್ತೈತಿ. ಒಂದು ಸಾರಿ ಟ್ರೈ ಮಾಡಿರಿ, OTP ಬರಲಿಲ್ಲ, ಸುಮ್ಮನೆ ಬಿಟ್ಬಿಡ್ರಿ. ನೀವೇನಾದರೂ ಜಿಮೇಲ್ ಹಾಕುವಾಗ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ತದೆ, ಅದನ್ನು ಕೂಡ ಒಂದು ಸಾರಿ ಚೆಕ್ಕನ್ನು ಮಾಡಿಕೊಡ್ರಿ. ಅಪ್ಲಿಕೇಶನನ್ನು ಕರೆಕ್ಟಾಗಿ ಹಾಕ್ಕೊಡ್ರಿ, ಏನೂ ಮಿಸ್ಟೇಕನ್ನು ಮಾಡ್ಕೊಳ್ಕೋಬೇಡ್ರಿ. ಯಾರಾದರೂ ಫಸ್ಟ್ ಟೈಮ್ ರಿಜಿಸ್ಟ್ರೇಷನನ್ನು ಮಾಡ್ತಾ ಇದ್ರೆ ಕರೆಕ್ಟಾಗಿ ಮಾಡಿರಿ. ನಿಮ್ಮ ಡೇಟ್ ಆಫ್ ಬರ್ತು, ನೇಮು, ಫಾದರ್ ನೇಮು, ಮದರ್ ನೇಮು, ನಿಮ್ಮ ತಾಲೂಕು, ನಿಮ್ಮ ಡಿಸ್ಟಿಕ್ಕು, ನಿಮ್ಮ ಪೋಸ್ಟ್ ಆಫೀಸು, ನಿಮ್ಮದು ಪೊಲಿಟೇಷನು, ಯಾವುದೇ ಒಂದು ಇನ್ಫಾರ್ಮೇಷನನ್ನು ನೀವು ರಿಜಿಸ್ಟ್ರೇಷನ್ ಮಾಡುವಾಗ ಏನು ಕೊಡ್ತಿರ್ತಾರಲ್ಲ
ಅದನ್ನು ಕರೆಕ್ಟಾಗಿ ಮೆನ್ಷನನ್ನು ಮಾಡಿರಿ. ಒಂದು ಸಾರಿ ರಿಜಿಸ್ಟ್ರೇಷನನ್ನು ಮಾಡಿದ್ರಪ್ಪ ಅಂದ್ರೆ ಅದನ್ನು ಮಾಡಿಫೈ ಮಾಡೋಕ್ಕೆ ಬರಲ್ಲ, ಎಡಿಟ್ ಮಾಡೋಕ್ಕೆ ಬರಲ್ಲ. ಮುಂದಿನ ಸಾರಿ ಆದರೂ ಹಾಗೆ ಹಾಕಬೇಕಾಗುತ್ತೆ. ಒಬ್ಬರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಏನಪ್ಪ ಅಂದ್ರೆ ಅವ್ರದ್ದು ಡೇಟ್ ಆಫ್ ಬರ್ತ್ ಇರೋದು 2004. ಎಷ್ಟು ಬರದ 2004 ಇದ್ದಿದ್ದನ್ನು ಅವ್ರು ಏನು ಮಾಡಿದಾರಪ್ಪ ಅಂತಾರೆ 2005 ಅಂತೇಳಿಗೆಸಿಂದ ಹಾಕಿಬಿಟ್ಟಿದ್ದಾರೆ. ಅದು ತಪ್ಪು ಹಾಕಿಬಿಟ್ಟಿದ್ದಾರೆ. ಅದೀಗಾಲೇನ ರಿಜಿಸ್ಟ್ರೇಷನ್ ಆಗಿಬಿಟ್ಟೈತಿ. ಅದಕ್ಕೋಸ್ಕರ ಆ ತಪ್ಪನ್ನು ಮಾಡೋಕೆ ಹೋಗ್ಬೇಡ್ರಿ, ಕರೆಕ್ಟಾಗಿ ಹಾಕ್ಕೊಡ್ರಿ. ಯಾಕಂದರೆ ಡಾಕ್ಯುಮೆಂಟೇಷನ್ ಆಗತಿ ಪ್ರಾಬ್ಲಮ್ ಆಗ್ತಾ ಇರ್ತಾವೆ. ಏನೋ ನಾರ್ಮಲ್ ಆಗಿ ಒಂದು ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅದಕ್ಕೂ ಭಯ ಪಟ್ಕೊಳಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಏನಾದರೂ ಮುಂದೆ ಸೊಲ್ಯೂಷನ್ ಸಿಗ್ತೈತಿ. ಅದ್ರ ಹಾಕುವಾಗ ಕರೆಕ್ಟಾಗಿ ಹಾಕ್ಕೊಳ್ರಿ, ಯಾವುದೋ ಒಂದು ಮಿಸ್ಟೇಕನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನೂ ಯಾರಾದರೂ ಹಾಕಿರಲಿಲ್ಲಪ್ಪ ಅಂತಂದ್ರೆ ಈಗಾಗಲೇ ನಾವು ಹೋಗ್ರಿ ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ರಿ. ಪೇಮೆಂಟ್ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಗಾಬರಿ ಹಾಕೋಬೇಡ್ರಿ. 250 ರೂಪಾಯಿ ಫೀಸ್ ಐತೆ ಬಿಡಪ್ಪ, ಅದನ್ನೇನು ಮಾಡೋದು ಅಪ್ಲಿಕೇಶನ್ ಹಾಕೋದು ಬೇಡ ಅಂತ ಹೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಸಿಗುವ ಚಾನ್ಸಸ್ಗಳು ಭಾಳಷ್ಟು ಕಡಿಮೆ ಅದಾವೆ. ಏನಪ್ಪ ಅಂದ್ರೆ 20 ತಿಂಗಳಾದ್ರೆ ಮುಗಿತು ನಿಮ್ದು. 21 ಇಲ್ಲ, 20 ತಿಂಗಳು 5 ತಿಂಗಳಾದ್ರೆ ನಿಮ್ದು ಏಜ್ ಡಿಸ್ಕ್ವಾಲಿಫೈ ಆಗ್ತೀರಿ. ಅದಕ್ಕೋಸ್ಕರ ಭಾಳ ಆದರೆ 2 ರ್ಯಾಲಿ ಅಷ್ಟು ಸಿಗೋದು ಭಾಳ ಕಠಿಣ ಆಗಿಬಿಡುತ್ತೆ. ಬರೀ 2 ರ್ಯಾಲಿ ಸಿಗ್ತಾ ಇದಾವೆ ಒಬ್ಬೊಬ್ಬರಿಗೆ. ಹಾಕ್ಕೊಳ್ರಿ, ಟ್ರೈ ಮಾಡಿರಿ, ಪ್ರಾಕ್ಟೀಸನ್ನು ಮಾಡ್ತಾಯಿರಿ. ಏಪ್ರಿಲ್ 22ಕ್ಕೇನು ಎಕ್ಸಾಮ್, ರಿಟರ್ನ್ ಎಕ್ಸಾಮ್, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಂತಿದ್ದಾರೆ. ತಯಾರಿಯನ್ನು ಕಂಟಿನ್ಯೂ ಆಗಿ ಇಟ್ಕೊಳ್ರಿ. ಯಾರಾದರೂ ಕೋಚಿಂಗ್ ಹೋಗ್ಬೇಕು ಮಾಡಿದರೆ ಕೋಚಿಂಗ್ ಕೂಡ ಹೋಗ್ರಿ. ಮನೆಯಲ್ಲಿ ಸ್ಟಡಿ ಮಾಡೋದನ್ನವರು ಮನೆಯಲ್ಲಿ ಕೂಡ ಸ್ಟಡಿ ಮಾಡಿರಿ. ಕರೆಕ್ಟಾಗಿ ಅದರದೇ ಆದಂಥ 2 ರ್ಯಾಲಿ ಸಿಗ್ತಿರ್ತವೆ. 2 ರ್ಯಾಲಿಯನ್ನು ಯುಟಿಲೈಸೇಷನನ್ನು ಮಾಡಿಕೊಡ್ರಿ. ರನ್ನಿಂಗ್ ಆಯಿತು, ಅದ್ರ ಜೊತೆ ರನ್ನಿಂಗು, ಎಕ್ಸಾಮು ಎಲ್ಲದರ ಬಗ್ಗೆ ಓದ್ತಿರಲಿ. ಒಂದೇ ಎಕ್ಸಾಮ್ ಅಂತ ಹೇಳಿ ತಲೆ ಕೆಡಿಸು. ಎಕ್ಸಾಮ್ ಬಗ್ಗೆ ಅಷ್ಟೇ ಇರಬಾರ್ದು. ಎಕ್ಸಾಮ್ ಎಷ್ಟು ಟೈಮಿಂಗ್ ಓದಬೇಕು ಅಷ್ಟು ಟೈಮಿಂಗನ್ನು ಹುಡುಕಿಸಿಂದ ಫಿಸಿಕಲಿ ಕೂಡ ಗಮನವನ್ನು ಕೊಡ್ರಿ. ಈ ಮಾಹಿತಿಯನ್ನು ನಿಮ್ಗೆ ತಿಳಿಸೋಕೆ ಬಂದೆ. ಯಾರಾದರೂ ಅಪ್ಲಿಕೇಶನ್ ಹಾಕಿರಲಿಲ್ಲಪ್ಪ ಅಂದ್ರೆ ಈಗಾಗಲೇ ಹಾಕ್ಕೊಡ್ರಿ, ಸ್ಟಾರ್ಟ್ ಮಾಡಿಕೊಡ್ರಿ ಅಂತ ಹೇಳಿಸಿಂದ. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಡೌಟ್ಸ್ಗಳನ್ನು ನಾನು ಕ್ಲಿಯರ್ ಮಾಡ್ತೀನಿ. ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿರಿ. ಅದರದ್ದೇ ಆದಂಥ ನಾನು ವಿಡಿಯೋನ ಮಾಡಿ ಕೊಡ್ತೇನೆ ಸ್ನೇಹಿತರೆ. ಸೊ ಈ ಥರ ಎಲ್ಲ ಮಾಹಿತಿಗಳನ್ನ ನಿಮ್ಮ ಮುಂದೆ ತಿಳಿಸ್ತಾ ಇರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.